ಮತ್ತು ಶಿಸ್ತು ಪ್ರಗತಿಯ ಮಿಶ್ರಣವಾಗಲಿದೆ. ಈ ವರ್ಷ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ತರಲಿದೆ. ಆದರೆ ಆರೋಗ್ಯ ಮತ್ತು ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ. ಇನ್ನು ಪ್ರಮುಖಾಂಶಗಳನ್ನ ನೋಡುವುದಾದರೆ 2026ನೇ ಇಸ್ವಿಯಲ್ಲಿ ನಿಮ್ಮ ಕನ್ಯಾ ರಾಶಿಯದ ಮೊದಲನೇದಾಗಿ ಆರೋಗ್ಯದ ಬಗ್ಗೆ ನೋಡುವುದಾದ್ರೆ, ಆರೋಗ್ಯವೇ ಭಾಗ್ಯ. ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ನಿಮಗೆ ಸಾಧಾರಣವಾಗಲಿದೆ. ಶನಿಯ ದೃಷ್ಟಿಯಿಂದ ಅತಿಯಾದ ಕೆಲಸದ ಒತ್ತಡ, ಆಯಾಸ ಅಥವಾ ನಿದ್ರಾಹೀನತೆ ಕಾಡಬಹುದು. ಜೀರ್ಣಕ್ರಿಯೆ ಮತ್ತು ಕಾಲು ನೋವಿನ ಬಗ್ಗೆ ಗಮನವಿರಲಿ. ನಿಯಮಿತ ಯೋಗ ಮತ್ತು ಧ್ಯಾನ ಮಾಡುವುದು ಅತ್ಯಂತ ಉತ್ತಮ. ಇನ್ನು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ, ಗುರುಬಲ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ಗುರು 10ನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಉದ್ಯೋಗದಲ್ಲಿ ಬಡ್ತಿ, ಹೊಸ ಜವಾಬ್ದಾರಿಗಳು ಮತ್ತು ಗೌರವವು ನಿಮಗೆ ಸಿಗಲಿದೆ. ಇನ್ನು ಬದಲಾವಣೆಗಳು ಏನಾಗ್ತವಪ್ಪ ಅಂದ್ರೆ, ಜೂನ್ ನಂತರ ಗುರು 11ನೇ ಮನೆಗೆ ಪ್ರವೇಶಿಸುವುದರಿಂದ ಆದಾಯ ಹೆಚ್ಚಾಗಲಿದೆ ಮತ್ತು ನಿಮ್ಮ ಹಳೆಯ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಇನ್ನು ಸಲಹೆ ಏನಪ್ಪ ಅಂದ್ರೆ, ಶನಿಯು 7ನೇ ಮನೆಯಲ್ಲಿ ಸಂಚರಿಸುವುದರಿಂದ ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಯಾವುದೇ ನಿರ್ಧಾರವನ್ನ ಅವಸರದಲ್ಲಿ ತೆಗೆದುಕೊಳ್ಳಬಾರದು. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ, ಫೈನಾನ್ಸ್ ಈ ವರ್ಷ ಆರ್ಥಿಕವಾಗಿ ಉತ್ತಮವಾಗಿದೆ. ವಿಶೇಷವಾಗಿ ಜೂನ್ ನಿಂದ ಅಕ್ಟೋಬರ್ ಒಳಗೆ ಅವಧಿಯಲ್ಲಿ ಆಸ್ತಿ ಖರೀದಿ ಅಥವಾ ವಾಹನ ಖರೀದಿಯ ಯೋಗವಾದ ನಿಮಗೆ ತುಂಬಾ ಲಾಭ ಇದೆ. ಇನ್ನು ಹೂಡಿಕೆ ಮಾಡುವವರಲ್ಲಿ ಷೇರು ಮಾರುಕಟ್ಟೆ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವುದು ಅಗತ್ಯ. ಇನ್ನು ನಿಮ್ಮ ಕುಟುಂಬದ ಬಗ್ಗೆ ನೋಡಬೇಕು, ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೋಡಬೇಕು, ಸತಿ ಸಂಗಾತಿಗಳ ಬಗ್ಗೆ ನೋಡಬೇಕು ಅಂದ್ರೆ, ಶುಭ ಕಾರ್ಯಗಳ ಬಗ್ಗೆ ನೋಡ್ಬೇಕಂದ್ರೆ, ಈ ವರ್ಷದ ಆರಂಭದಲ್ಲಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಾಗಬಹುದು. ಮಾತುಕತೆಯ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಇನ್ನು ಶುಭ ಕಾರ್ಯಗಳು, ಅವಿವಾಹಿತರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ವಿವಾಹ ಯೋಗ ಕೂಡಿ ಬರಲಿದೆ. ಕಂಕಣಬಲ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ನಿಮಗೆ. ಇನ್ನು ನೀವು ಸ್ವಲ್ಪ ಪರಿಹಾರಗಳ ಕಡೆ ನೋಡಬೇಕಾದ್ರೆ, ಪ್ರತಿ ಶನಿವಾರ ಶನಿ ದೇವರಿಗೆ ಎಣ್ಣೆ ದೀಪ ಹಚ್ಚಿ ಅಥವಾ ಶನಿ ಮಂತ್ರ ಪಠಿಸಬೇಕು. ಪ್ರತಿ ಶನಿವಾರ ದಿವಸ ಬೆಳಗ್ಗೆ ಎದ್ದುಬಿಟ್ಟು ಫಸ್ಟು ಶನಿ ದೇವರಿಗೆ ಎಣ್ಣೆ ದೀಪ ಅಂದರೆ ಒಳ್ಳೆಣ್ಣೆ ಇರ್ಬೋದು, ಕೊಬ್ಬರೆಣ್ಣೆ ಇರ್ಬೋದು, ಹಳ್ಳೆಣ್ಣೆ ಇರ್ಬೋದು, ಇದರಿಂದ ನೀವೇನು ಮಾಡಬೇಕು, ದೀಪವನ್ನು ಹಚ್ಚಬೇಕು. ಮತ್ತು ಶನಿಯ ಮಂತ್ರ ಪಠಿಸಬೇಕು. ಪ್ರತಿದಿನವೂ ನೀವು ಪ್ರತಿ ಶನಿವಾರದಂದು ಶನಿಯ ಮಂತ್ರವನ್ನು ಪಠಿಸಬೇಕು. ಇನ್ನು ಗುರುವಿನ ಧ್ಯಾನದಲ್ಲಿರಬೇಕಾಗುತ್ತೆ. ಅಂದರೆ ಗುರು ರಾಘವೇಂದ್ರ ಸ್ವಾಮಿಯ ಧ್ಯಾನ ಅಥವಾ ಸಾಯಿ ಬಾಬಾರ ಆರಾಧನೆ ಮಾಡುವುದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ದೇವರಲ್ಲಿ ಸ್ವಲ್ಪ ಸ್ಮರಿಸ್ಬೇಕು ದೇವರನ್ನು. ಆಮೇಲೆ ಪ್ರಾರ್ಥನೆಯನ್ನು ಮಾಡಬೇಕು. ಆಮೇಲೆ ದೇವರನ್ನು, ಸಾಯಿ ಬಾಬಾರನ್ನು ಆರಾಧನೆಯನ್ನು ಮಾಡಬೇಕು. ಇನ್ನೊಂದು, ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಓದುವ ಸಾಮಗ್ರಿಗಳನ್ನು ದಾನ ಮಾಡಬೇಕು. ಬಡವರಿಗೆ ಒಂದು 4 ರೂಪಾಯಿ ದಾನ ಮಾಡಿ, ಬಡವರಿಗೆ ಬಟ್ಟೆ ದಾನ ಮಾಡಿ, ಅಥವಾ ಬಡವರಿಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಿ, ಅಥವಾ ವಿದ್ಯಾರ್ಥಿಗಳಿಗೆ ಓದುವ ಬಡ ಮಕ್ಕಳಿರ್ತಾರೆ, ಅವರಿಗೆ ಓದೋಕ್ಕೆ ಬುಕ್ಸ್ಗಳು ಇರೋದಿಲ್ಲ, ಬುಕ್ಸ್ ಕೊಡಿಸಿ, ಪೆನ್ ಕೊಡಿಸಿ, ಈ ಥರ ದಾನಗಳನ್ನು ಮಾಡುವುದರಿಂದ ನಿಮಗೆ ಒಳ್ಳೆಯ ಲಾಭದಾಯಕವಾಗಿದೆ. ಇನ್ನು ಪ್ರಮುಖ ಗ್ರಹ ಸಂಚಾರ ಮತ್ತು ದಿನಾಂಕಗಳ ಬಗ್ಗೆ ನೋಡೋದಾದರೆ, ಗ್ರಹ ಸಂಚಾರ ಶನಿ ಇಡೀ ವರ್ಷ 7ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇರುತ್ತಾನೆ. ಗುರುವು ನಿಮ್ಮ ರಾಶಿಯಲ್ಲಿ ಮೇ 30ರವರೆಗೆ 10ನೇ ಮನೆಯಲ್ಲಿ, ನಂತರ 11ನೇ ಮನೆಯಲ್ಲಿ ಸಂಚರಿಸುತ್ತಾನೆ. ಇನ್ನು ಗ್ರಹಣದ ಬಗ್ಗೆ ನೋಡಬೇಕಾದ್ರೆ, ಮಾರ್ಚ್ 3ರ ಚಂದ್ರಗ್ರಹಣವು ಕನ್ಯಾ ರಾಶಿಯ ಮೇಲೆ ನೇರ ಪ್ರಭಾವವನ್ನು ಬೀರಲಿದ್ದು, ಆ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗ ಹೇಳಿದಂಥ ಕನ್ಯಾ ರಾಶಿಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದೇನೆ. ಇದೇ ರೀತಿ ಮುಂದಿನ ರಾಶಿಯ ಬಗ್ಗೆ ಬೇಕಾದರೆ, ಇದರ 12 ರಾಶಿಗಳ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೆ. ಆ ದೇವ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. 2026ನೇ ವರ್ಷವು ನಿಮಗೆ ಅತ್ಯಂತ ಸಂತೋಷದಿಂದ ಕೂಡಿರಲಿ. ಆರ್ಥಿಕ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ವೃತ್ತಿಯಲ್ಲಿ ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯದಲ್ಲಿ ಆರೋಗ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಎಂದು ಆ ಭಗವಂತನಲ್ಲಿ ಕೇಳುತ್ತಾ ಈ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ವಂದನೆಗಳು.